10ನೇ ತರಗತಿ ವಿದ್ಯಾರ್ಥಿಗಳಿಗೆ ಎಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈ ದಿನ 2020ರ ವಾರ್ಷಿಕ ಪರೀಕ್ಷೆಯ ಗಣಿತ ಕನ್ನಡ ಮಾಧ್ಯಮ ಪತ್ರಿಕೆಯ ಉತ್ತರಗಳನ್ನು ನಿಮಗೆ ಬಿಡಿಸಿ ನೀಡ್ತಾ ಇದ್ದೀನಿ. ಅದರ ಜೊತೆಗೆ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದೀನಿ. ಈಗ ಮೊದಲಿಗೆ 1 ಅಂಕದ ಪ್ರಶ್ನೆಗಳನ್ನು ನೋಡೋಣ. ಮೊದಲನೇದು ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೆಯಿರಿ ಅಂತ 1ನೇದು ಕೊಟ್ಟಿದ್ದಾರೆ. 1ನೇ ಮೇನ್ನಲ್ಲಿ ಈ ರೀತಿ ಇದೆ. ಇವು 8 ಪ್ರಶ್ನೆಗಳಿದ್ದು 1 ಅಂಕದ 8 ಪ್ರಶ್ನೆಗಳು, ಒಟ್ಟು 8 ಅಂಕಗಳು. ಮೊದಲನೇ ಪ್ರಶ್ನೆ ನೋಡಿ, a1x ಪ್ಲಸ್ b1y ಪ್ಲಸ್ c1 ಈಕ್ವಲ್ ಟು 0 ಮತ್ತು a2x ಪ್ಲಸ್ b2y ಪ್ಲಸ್ c2 ಈಕ್ವಲ್ ಟು 0 ಜೋಡಿ ರೇಖಾತ್ಮಕ ಸಮೀಕರಣಗಳಲ್ಲಿ a1 ಬೈ a2 ಈಸ್ ನಾಟ್ ಈಕ್ವಲ್ ಟು b1 ಬೈ b2 ಆದರೆ, ಇಲ್ಲಿ ಕಂಡೀಷನ್ ಕೊಟ್ಟಿದ್ದಾರೆ ಅವರು. ಹೀಗಾದರೆ ಸಮೀಕರಣಗಳಿಗೆ ಪರಿಹಾರಗಳು ಇರುವುದಿಲ್ಲ. ಎ, ಬಿ ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ. ಸಿ, ಸಮೀಕರಣಗಳು 3 ಪರಿಹಾರಗಳನ್ನು ಹೊಂದಿರುತ್ತವೆ. ಡಿ, ಸಮೀಕರಣಗಳು ಅಪರಿಮಿತ ಸಂಖ್ಯೆಯ ಪರಿಹಾರಗಳನ್ನು ಹೊಂದಿರುತ್ತವೆ. ಇಲ್ಲಿ ನೋಡಿ, ಉತ್ತರ ಏನಾಗ್ತದೆ? ನೀವು ಉತ್ತರ ಯಾವ ರೀತಿ ಬರೀಬೇಕು, ಅದರ ಕ್ರಮಾಕ್ಷರವನ್ನು ಕೂಡ ಬರೀಬೇಕು. ಉತ್ತರ ಬಿ ಇದೆ. ಬಿ ಅಂತ ಬರೆದು ಸಮೀಕರಣಗಳು ಅನನ್ಯ ಪರಿಹಾರವನ್ನು ಹೊಂದಿರುತ್ತವೆ ಅಂತ ಉತ್ತರ ಬರೀಬೇಕು ನೀವು. ಆ ಉತ್ತರ ಬಿ ಹೇಗೆ ಅನ್ನೋದು ಹೆಚ್ಚಿನ ವಿವರಣೆಗಳನ್ನು ನೀವು ನಿಮ್ಮ ಪುಸ್ತಕದ ಭಾಗ 1ರ ಪುಟ ಸಂಖ್ಯೆ 75-76 75-76 ನಲ್ಲಿ ನೋಡುವುದು. ಒಂದು ಸಮಾಂತರ ಶ್ರೇಣಿಯಲ್ಲಿ a1 ಈಕ್ವಲ್ ಟು 2n+1 ಆದಾಗ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು a0 b1 c2 d3 ಅಂತ ಕೊಟ್ಟಿದ್ದಾರೆ. ಈಗ ನಾವು ಉತ್ತರ ಹೇಗೆ ಕಂಡುಹಿಡಿಯಬೇಕು? ಈಗ ನೋಡಿ, ಲೆಕ್ಕ ಮಾಡೋಣ. a1 ಈಕ್ವಲ್ ಟು 2n+1 ಅಂತ ಇದೆ. a1 ಈಕ್ವಲ್ ಟು 2 ಇಂಟು 1 ಪ್ಲಸ್ 1. a2 ಈಕ್ವಲ್ ಟು 2 ಇಂಟು 2 ಪ್ಲಸ್ 1 ಅಂತ ಹಾಕೋಣ. ಅಂದರೆ n ಇದ್ದಲ್ಲಿ 1 ಮತ್ತು 2 ಹಾಕಿ ವ್ಯತ್ಯಾಸವನ್ನು ಕಂಡುಹಿಡಿಬೇಕು. n ಅಂತ ಕೊಟ್ಟಲ್ಲಿ ಮೊದಲು 1 ಹಾಕಬೇಕು, ನಂತರ 2 ಹಾಕಬೇಕು. ಆವಾಗ a1 ಈಕ್ವಲ್ ಟು 2 ಇಂಟು 1 ಪ್ಲಸ್ 1 ನಿಮಗೆ ಗೊತ್ತಾಗ್ತಾ ಇದೆ ಅಂದ್ಕೊಂಡಿದ್ದೀನಿ. a2 ಅಂತ ಹೇಳಬೇಕು. ಆವಾಗ 2 ಇಂಟು 2 ಹಾಕಬೇಕು ಪ್ಲಸ್ 1 1 ಮತ್ತು 2 ಹಾಕಬೇಕು n ಇದ್ದಲ್ಲಿ. ಆವಾಗ ಏನಾಯಿತು? 2 ಇಂಟು 1 ಪ್ಲಸ್ 1 3 ಆಯಿತು. 2 ಇಂಟು 2 ಪ್ಲಸ್ 1 5 ಆಯಿತು. ಆವಾಗ a1 ಮತ್ತು a2ದ ವ್ಯತ್ಯಾಸ ನೋಡಿ. a2 ಮೈನಸ್ a1 ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. a2 ಮೈನಸ್ a1 ಈಕ್ವಲ್ ಟು 5 ಮೈನಸ್ 3 ಈಕ್ವಲ್ ಟು 2. ಆನ್ಸರ್ ಸಿ 2. ರೇಖಾತ್ಮಕ ಸಮೀಕರಣದ ಡಿಗ್ರಿ ಅಂದರೆ ಮಹತ್ತಮ ಘಾತ a0 b1 c2 d3 ಅಂತ ಇದೆ. ರೇಖಾತ್ಮಕ ಸಮೀಕರಣದ ಡಿಗ್ರಿ ಮಹತ್ತಮ ಘಾತ. ಇದು ರೇಖಾತ್ಮಕ ಸಮೀಕರಣದ ಬಗ್ಗೆ ನೀವೀಗಾಗಲೇ 9ನೇ ತರಗತಿಯಲ್ಲಿ ಓದಿದ್ದೀರಾ ಮತ್ತು ಈ 10ನೇ ತರಗತಿಯಲ್ಲಿ ಓದಿದ್ದಾರೆ. ಇದರಲ್ಲಿ ರೇಖಾತ್ಮಕ ಸಮೀಕರಣದ ಮೂಲದಲ್ಲಿಯೇ ಕೊಟ್ಟಿದ್ದಾರೆ. ರೇಖಾತ್ಮಕ ಸಮೀಕರಣದ ಡಿಗ್ರಿ ಮಹತ್ತಮ ಘಾತ 1 ಅಂತ. ಆದ ಕಾರಣ ಬಿ 1 ಉತ್ತರ ಆಗ್ತದೆ. ಇದಕ್ಕೇನು ವಿವರಣೆ ಬೇಕಾಗೋದಿಲ್ಲ. 13 sin ಥೀಟಾ ಈಕ್ವಲ್ ಟು 12 ಆದರೆ ಕೊಸೆಕ್ ಥೀಟಾನ ಬೆಲೆ sin ಥೀಟಾ ಈಕ್ವಲ್ ಟು 1 ಬೈ ಕೊಸೆಕ್ ಥೀಟಾ. ಅದರ ವಿಲೋಮ ನಿಮ್ಗೆ ಗುರ್ತಿದೆ. 13 sin ಥೀಟಾ ಈಕ್ವಲ್ ಟು 12 ಅಂತ ಕೊಟ್ಟಾಗ sin ಥೀಟಾ ಈಕ್ವಲ್ ಟು
12/13 ಆಯಿತು. ಕೊಸೆಕ್ ಥೀಟಾ ಈಕ್ವಲ್ ಟು 13/12 ಆಗುತ್ತೆ. ಅದರ ವಿಲೋಮ ಸೈನ್ ಥೀಟಾ ಈಕ್ವಲ್ ಟು 1 ಬೈ ಕೊಸೆಕ್ ಥೀಟಾ. ನೋಡಿ, ಆ ಆಪ್ಷನನ್ನು ಪತ್ರಿಕೆಯಲ್ಲಿ ಕೊಟ್ಟ ಆಪ್ಷನನ್ನು ಬರಲಿಕ್ಕೆ ನೆನಪಾರಿದ್ದೀನಿ ನಾನು. ಅಲ್ಲಿ ಎದಲ್ಲಿ 12/15, ಬಿನಲ್ಲಿ 13/5, ಸಿನಲ್ಲಿ 12/13, ಡಿಯಲ್ಲಿ 13/12 ಅಂತ ಪತ್ರಿಕೆಯಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಅದರಲ್ಲಿ ಸರಿಯಾದ ಉತ್ತರ 13/12. ಅದನ್ನು ನೀವು ಡಿ 13/12 ಅಂತ ಕ್ರಮಾಕ್ಷರದೊಡನೆ ನೀಟಾಗಿ ಮೆನ್ಷನ್ ಮಾಡಬೇಕು. ಈಗ 5ನೇದನ್ನು ನೋಡಿ. ಚಿತ್ರದಲ್ಲಿ ತ್ರಿಭುಜ POQ ಮತ್ತು ತ್ರಿಭುಜ SOR ಇವು ಕಾಂಗ್ರುಯೆಂಟ್ ಆ್ಯಂಡ್ ಈಕ್ವಲ್ ತ್ರಿಭುಜ ಆಗಿದ್ದಾವೆ ಮತ್ತು PQRS ಇವು ಸಮಾನಾಂತರ ಅಂದರೆ ಪ್ಯಾರಲಲ್ ಲೈನ್ಸ್ ಆಗಿದ್ದಾವೆ. ರೇಷಿಯೋ 1:2 PQದ ಡಬಲ್ RS ಇದೆ. ಆದರೆ OPOS ಅಂತ ಕೇಳ್ತಾ ಇದ್ದಾರೆ ನೋಡಿ. ಈಗ ಯಾವಾಗ ಟ್ರಯಾಂಗಲ್ POQ ಮತ್ತು SOR ಕಾಂಗ್ರುಯೆಂಟ್ ಇದ್ದಾವೆ, ಈಕ್ವಲ್ ಇದ್ದಾವೆ ಅಂದಾಗ PQRS 1:2 ಇದ್ದರೆ PO ಮತ್ತು RS OPOS ಏನಾಗ್ತವೆ ಅಂತ ಕೇಳಿದ್ದಾರೆ. 1:2, 2:1, 3:1, 1:3. ನೋಡಿ, OPಗಿಂತ OS ಡಬಲ್ ಇದೆ. ಆದ ಕಾರಣ ಇದು ಕೂಡ 1:2 ಆಗ್ತದೆ. ಒಂದು ಸರಳ ರೇಖೆಯು ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೋದರೆ ಆ ರೇಖೆಯು ವೃತ್ತಸ್ಪರ್ಶಕ, ವೃತ್ತಛೇದಕ, ತ್ರಿಜ್ಯ ಛೇದಕ. ಏನಂತಾರೆ ಅದಕ್ಕೆ? ಒಂದು ಸರಳ ರೇಖೆಯು ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೋದರೆ ಅದಕ್ಕೆ ಏನಂತಾರೆ ಅಂದರೆ ವೃತ್ತಸ್ಪರ್ಶಕ ಅಂತಾರೆ. ಇದನ್ನು ನೀವು ಪುಟ ಸಂಖ್ಯೆ 104, 105, 104, 105 ನಿಮ್ಮ ಪುಸ್ತಕದಲ್ಲಿ ಇದರ ವಿವರವನ್ನು ನೋಡುವುದು. 7ನೇದು ನೋಡಿ. ತ್ರಿಜ್ಯ 6 ಆಗಿರುವ ಒಂದು ವೃತ್ತದಲ್ಲಿ ಥೀಟಾ ಕೋನವನ್ನು ಹೊಂದಿರುವ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ A θ/360 ಇಂಟು πr², B θ/360 ಇಂಟು πr², C θ/180 ಇಂಟು 2πr, θ/360 ಇಂಟು 2πr. ಡಿ ಆಪ್ಷನ್ ಏನು ಉತ್ತರ ಅಂತಂದರೆ θ/360 ಇಂಟು 2πr. ಆಪ್ಷನ್ ಸಿ ಅಂತ ಬರಿಬೇಕಲ್ಲಿ, ಸಿ ಅಂತ ಮೆನ್ಷನ್ ಮಾಡಬೇಕಲ್ಲಿ. ಸಿ θ/360 ಇಂಟು 2πr. ಇದು ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ. ಇದನ್ನು ನೇರವಾಗಿ ನೀವು ಪುಟ ಸಂಖ್ಯೆ 119 ನಿಮ್ಮ ಪಠ್ಯಪುಸ್ತಕದಲ್ಲಿ ಇದನ್ನು ನೀವು ನೋಡಬಹುದು. ಒಂದು ವೃತ್ತಾಕಾರದ ಸಿಲಿಂಡರಿನ ಪಾದದ ವಿಸ್ತೀರ್ಣ 22 ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಅದರ ಎತ್ತರ 10 ಸೆಂಟಿಮೀಟರ್ ಆದಾಗ ಆ ಸಿಲಿಂಡರಿನ ಘನಫಲ ನೋಡಿ. ಎ 2200 ಸೆಂಟಿಮೀಟರ್ ಸ್ಕ್ವೇರ್, ಬಿ 2200 ಸೆಂಟಿಮೀಟರ್ ಕ್ಯೂಬ್, ಸಿ 220 ಸೆಂಟಿಮೀಟರ್ ಕ್ಯೂಬ್, ಡಿ 220 ಸೆಂಟಿಮೀಟರ್ ಸ್ಕ್ವೇರ್. ಸಿಲಿಂಡರಿನ ಘನಫಲ ಇವೆಲ್ಲ ನಿಮಗೆ ಸೂತ್ರಗಳು ಗೊತ್ತಿರಬೇಕು. ಸಿಲಿಂಡರಿನ ಘನಫಲ πr²h. ಇಲ್ಲಿ ಸಿಲಿಂಡರಿನ ಪಾದದ ವಿಸ್ತೀರ್ಣ 22 ಸೆಂಟಿಮೀಟರ್ ಸ್ಕ್ವೇರ್ ಅಂತ ದತ್ತಾಂಶ ಇದೆ. ಎತ್ತರ 10 ಸೆಂಟಿಮೀಟರ್. ವೃತ್ತದ ವಿಸ್ತೀರ್ಣ πr² ಅಂದಾಗ 22 = 22/7. ಪೈ ಅಂದರೆ 22/7 ಇಂಟು r² ಅಂದಾಗ ಈ 22 ಅನ್ನೋದು ಈ 7 ಮೇಲೆ ಬಂತು. 22 × 7 22 r² ಅಂದಾಗ r² = 7. r² ಏನಾಯಿತು? 7 ಆಯಿತು. ಸಿಲಿಂಡ್ರಿನ ಘನಫಲ πr²h ಅಂತ ಇದ್ದಾಗ ಪೈ ಅಂದರೆ 22/7, r² 7 ಇದೆ,
ಇಂಟು 10 ಏನಾಯಿತು, ಇದು 7 ಹೋಯಿತು, 220 ಸೆಂಟಿಮೀಟ್ರ್ ಕ್ಯೂಬ್. ಘನಫಲ, ಘನ ಯಾವಾಗಿದ್ದರೂ ಕ್ಯೂಬ್ನಲ್ಲಿ ಬರ್ತದೆ. 220 ಸೆಂಟಿಮೀಟ್ರ್ ಕ್ಯೂಬ್ ಇಸ್ ದ ಆನ್ಸರ್. ಈಗ ನೋಡಿ ಸೆಕೆಂಡ್ ಮೇನಿಗೆ ಬಂದ್ವಿ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 8 ಪ್ರಶ್ನೆಗಳು, ಅವಕ್ಕೂ ಕೂಡ ಒಂದು ಅಂಕ. ಈಗ 9ನೇ ಪ್ರಶ್ನೆ ನೋಡಿ. 23/20 ಭಿನ್ನ ರಾಶಿಯ ಛೇದವನ್ನು 2n × 5n ರೂಪಕ್ಕೆ ತಂದು ಈ ಭಿನ್ನ ರಾಶಿಯು ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ ವಿಸ್ತರಣೆ ಹೊಂದಿದೆಯೇ ಬರೆಯಿರಿ. ನೋಡಿ, ಅಂತ್ಯಗೊಳ್ಳುವ ಅಥವಾ ಅಂತ್ಯಗೊಳ್ಳದ ಆವರ್ತವಾಗುವ ದಶಮಾಂಶ ವಿಸ್ತರಣೆ ಹೊಂದಿದೆಯೇ ಬರೆಯಿರಿ ಅಂದರೆ 23/2^2 × 5^1. 2^2 ಅಂದರೆ 4 × 5 20 ಆಯಿತು. = ಏನಾಗ್ತದೆ, ಅಂತ್ಯಗೊಳ್ಳುವ ದಶಮಾಂಶ. 23/20 ಅನ್ನೋದು ಅಂತ್ಯಗೊಳ್ಳುವ ದಶಮಾಂಶ. ಅಂದರೆ ಇಲ್ಲಿ ನಮಗೆ 2^2 × 5^1 ಅಂತ ಕ್ಲಿಯರಾಗಿ ಇಟ್ಕೊಳ್ಳಿಕ್ಕೆ ಬಂತು. ಅಂದಮೇಲೆ ಇದು ಅಂತ್ಯಗೊಳ್ಳುವ ದಶಮಾಂಶ ಅಂತ. 10ನೇ ಪ್ರಶ್ನೆಯನ್ನು ನೋಡಿ. ಕೊಟ್ಟಿರುವ ನಕ್ಷೆಯು y = p(x) ಬಹುಪದೋಕ್ತಿಯನ್ನು ಸೂಚಿಸುತ್ತದೆ. px ಹೊಂದಿರುವ ಶೂನ್ಯತೆಗಳ ಸಂಖ್ಯೆ ಬರೆಯಿರಿ. ಇಲ್ಲಿ px ಹೊಂದಿರುವ ಶೂನ್ಯತೆಗಳ ಸಂಖ್ಯೆಯನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಈ ನಕ್ಷೆಯನ್ನು ನೀವು ನೋಡಬೇಕು. ಈ ನಕ್ಷೆ ಇಲ್ಲಿದೆ. y, x, ಇಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಇದು y, ಇದು x, ಇದು x, ಇದು y, ನಿಮ್ಗೆ ಗೊತ್ತಿರ್ತದೆ. 1 2 3 px, y = px ಕೊಟ್ಟಿದ್ದಾರೆ. 1 2 3 ಆದ ಕಾರಣ ಶೂನ್ಯತೆಗಳ ಸಂಖ್ಯೆ 3 ಅಂತ ನಾವು ಹೇಳ್ಬೋದು. 1 2 3. ಇನ್ನು 11ನೇ ಪ್ರಶ್ನೆ ನೋಡಿ. tan 45 ಡಿಗ್ರಿ ಪ್ಲಸ್ cot 45 ಡಿಗ್ರಿನ ಬೆಲೆಯನ್ನು ಕಂಡುಹಿಡಿಯಿರಿ. ಇದು ನೇರವಾಗಿ ನಿಮಗೆ ಈ tan cot ಇವುಗಳ ಬಗ್ಗೆ ನೀವು ಅಭ್ಯಾಸ ಮಾಡಿದರೆ ನಿಮ್ಗೆ ಗೊತ್ತಿದೆ. tan 45 ಡಿಗ್ರಿ ಬೆಲೆ 1, cot 45 ಡಿಗ್ರಿ ಬೆಲೆನೂ 1. 1 + 1 = 2 ನೇರವಾಗಿ ನೀವು ಹೇಳ್ಬೋದು. ಇನ್ನು 12 ನೋಡಿ. 12ನೇ ಪ್ರಶ್ನೆ. x1 y1 ಮತ್ತು x2 y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲಿ ನೋಡಿ, ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಮಧ್ಯಬಿಂದು = x1 + x2/2 y1 + y2/2. ಅಂದರೆ ಆ ರೇಖಾಖಂಡವನ್ನು ಅರ್ಧವಾಗಿ ಭಾಗಿಸಿದಾಗ ನಮಗೆ ಮಧ್ಯಬಿಂದು ಸಿಗ್ತದೆ. ಇದು ಅತ್ಯಂತ ಸುಲಭವಾಗಿ ನೀವು ತಿಳಿದುಕೋಬಹುದು. ಈ ಒಂದು ರೇಖಾಖಂಡವಿದ್ದರೆ ಅದನ್ನು 2ರಿಂದ ನಾವು ಭಾಗಿಸಿದರೆ ಮಧ್ಯಬಿಂದು ಸಿಗ್ತದೆ. ಇದನ್ನು ಈ ಒಂದು ವ್ಯಾಖ್ಯಾನವನ್ನು ಪುಟ ಸಂಖ್ಯೆ 158ರಲ್ಲಿ ನಿಮ್ಮ ಪಠ್ಯಪುಸ್ತಕದಲ್ಲಿ ನೋಡ್ಬೋದು ನೀವು. ಇನ್ನು ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿರಿ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಇದು ಮೂಲ ಸಮಾನುಪಾತತೆಯ ಪ್ರಮೇಯ. ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ಸರಳ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ನಿಮ್ಮ ಪುಸ್ತಕದಲ್ಲಿ ಕೂಡ ಇದನ್ನು ನೋಡ್ಬೋದು ನೀವು. ಈಗ 14ನೇ ಪ್ರಶ್ನೆ ನೋಡೋಣ. ಚಿತ್ರದಲ್ಲಿ AB ಮತ್ತು ACಗಳು ನೋಡಿ, O ಕೇಂದ್ರವಿರುವ ವೃತ್ತಕ್ಕೆ A ಬಿಂದುವಿನಿಂದ ಎಳೆದ 2 ಸ್ಪರ್ಶಕಗಳು. AB ಮತ್ತು ACಗಳು 2 ಸ್ಪರ್ಶಕಗಳು, ಅಂದರೆ ಅಲ್ಲೇ ಟಚ್ ಆಗಿದಾವು ವೃತ್ತಕ್ಕೆ, ಅವಕ್ಕೆ ಸ್ಪರ್ಶಕಗಳು ಅಂತೇವೆ ನಾವು. ಎ ಬಿಂದುವಿನಿಂದ ಎಳೆದ 2 ಸ್ಪರ್ಶಕಗಳು. ಆ್ಯಂಗಲ್ BOC 130 ಡಿಗ್ರಿ ಆದರೆ ಆ್ಯಂಗಲ್ BAC ಅನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ.
ಇಲ್ಲಿ ಬಿ ಒ ಸಿ 130 ಆದರೆ ಬಿ ಎ ಸಿ ಎಷ್ಟು? ನೀವು ಅತ್ಯಂತ ಸುಲಭವಾಗಿ ಹೇಳ್ಬೋದು. ಅಪೋಸಿಟ್ ಆ್ಯಂಗಲ್ 180 ಡಿಗ್ರಿ ಇರ್ತವೆ. ಆದ ಕಾರಣ ಬಿ ಎ ಸಿ 180 ಡಿಗ್ರಿ ಮೈನಸ್ 130 ಡಿಗ್ರಿ ಈಕ್ವಲ್ ಟು 50 ಡಿಗ್ರಿ. ಇದು ಅತ್ಯಂತ ಸುಲಭವಾಗಿ ನೀವು ಹೇಳ್ಬೋದು. ಇದು ಅಪೋಸಿಟ್ ಆ್ಯಂಗಲ್ ಆದ್ದರಿಂದ ನೀವು ಯಾವುದೇ ಒಂದು ವೃತ್ತಕ್ಕೆ ಎರಡು ಸ್ಪರ್ಶಕಗಳನ್ನು ಎಳೆದಾಗ ಬರುವ ಆ್ಯಂಗಲ್ಗೆ ಅಪೋಸಿಟ್ ಆ್ಯಂಗಲ್ 180 ಡಿಗ್ರಿಯಿಂದ ಮೈನಸ್ ಮಾಡಿದರೆ ನಿಮಗೆ ದೊರೆಯುತ್ತದೆ. ಇನ್ನು 15ನೇ ಪ್ರಶ್ನೆ ನೋಡಿ. x ಪ್ಲಸ್ 1/2 ಈಕ್ವಲ್ ಟು 1/x ಅನ್ನು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯಿರಿ. x ಪ್ಲಸ್ 1/2 ಈಕ್ವಲ್ ಟು 1/x ಆದಾಗ x ಬ್ರ್ಯಾಕೆಟ್ x ಪ್ಲಸ್ 1 ಆಗ್ತದೆ. ಈ 2 ಆ ಕಡೆ ಹೋದಾಗ 2 ಇಂಟು 1 ಆಗ್ತದೆ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು 2 ಆಯಿತು. ಆಮೇಲೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಈಕ್ವಲ್ ಟು 0. ಇದು ವರ್ಗ ಸಮೀಕರಣದ ಆದರ್ಶ ರೂಪದಲ್ಲಿ ಬರೆಯುವ ವಿಧಾನ. ವರ್ಗ ಸಮೀಕರಣದ ಬಗ್ಗೆ ಇರುವ ನಿಮ್ಮ ಚಾಪ್ಟರ್ ನೀವು ಓದಿದರೆ ನಿಮಗೆ ಅದರಲ್ಲಿ ಈ ತೆರನಾದ ಲೆಕ್ಕಗಳು ಇವೆ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ 2 ಈಕ್ವಲ್ ಟು 0. ಇನ್ನು ಮುಂದಿನ ಲೆಕ್ಕ ನೋಡಿ. ತ್ರಿಜ್ಯ ಆರ್ ಮಾನಗಳು ಮತ್ತು ಓರೆ ಎತ್ತರ ಎಲ್ ಮಾನಗಳು ಇರುವ ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ನೋಡಿ, ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಈಕ್ವಲ್ ಟು ಪೈ ಆರ್ ಇಂಟು ಆರ್ ಪ್ಲಸ್ ಎಲ್. ಈ ವಿಸ್ತೀರ್ಣಗಳ ಬಗ್ಗೆ ಒಂದು ಪಾಠವಿದ್ದು ಅದರಲ್ಲಿ ಯಾವ ಇದರ ವಿಸ್ತೀರ್ಣಕ್ಕೆ ಏನೇನು ಸೂತ್ರ ಇದೆ ಅಂತ ನಿಮ್ಮ ಲೆಕ್ಕಕ್ಕೂ ಕೂಡ ತುಂಬ ಅದು ಸಹಾಯಕಾರಿಯಾಗ್ತದೆ. ಮತ್ತು ಇದನ್ನು ಕೂಡ ಶಂಕುವಿನ ವಿಸ್ತೀರ್ಣ ಹೇಗೆ, ತ್ರಿಭುಜದ ವಿಸ್ತೀರ್ಣ ಹೇಗೆ, ಚೌಕದ ವಿಸ್ತೀರ್ಣ ಹೇಗೆ, ಹೀಗೆಲ್ಲ ನೀವು ಅದಕ್ಕೆ ಯಾವ ಸೂತ್ರ ಇದೆ ಅಂತ ನೆನಪಿನಲ್ಲಿ ಇಟ್ಕೋಬೇಕು. ಮತ್ತು ನೀವು ಕೆಲವೊಂದು ಬೇರೆ ಪುಸ್ತಕಗಳನ್ನು ರೆಫರ್ ಮಾಡೋದರಿಂದ ಮತ್ತು ಕೆಲವೊಂದು ಕನ್ನಡ ಇದರಲ್ಲಿ ನಿಮಗೆ ದೊರೆಯದಿದ್ದರೆ ಇಂಗ್ಲೀಷ್ನಲ್ಲಿ ನೋಡಿ ಅವುಗಳ ಕನ್ನಡ ಅರ್ಥಗಳನ್ನು ನೀವು ತಿಳಿದು ಆ ವಿಸ್ತೀರ್ಣಗಳನ್ನು ನೀವು ತಿಳ್ಕೊಬೋದು. ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಅಂತ ಹೇಳ್ತೀವಿ ನಾವು. ಶಂಕುವಿನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ಕೋನ್ ಅಂತ ನೀವು ಗೂಗಲ್ನಲ್ಲಿ ಸರ್ಚ್ ಮಾಡಿದರೆ ಪೈ ಆರ್ ಪ್ಲಸ್ ಎಲ್ ಅಂತ ನಿಮಗೆ ಈಸಿಯಾಗಿ ಉತ್ತರ ದೊರೆಯುತ್ತದೆ. ಕೆಲವೊಮ್ಮೆ ಏನಾಗ್ತದೆ ಕನ್ನಡ ಮಾಧ್ಯಮದಲ್ಲಿ ಅಷ್ಟೊಂದು ಉತ್ತರಗಳು ನಮಗೆ ತಕ್ಷಣ ದೊರೆಯೋದಿಲ್ಲ. ಆದ ಕಾರಣ ಈ ವಿಸ್ತೀರ್ಣ ಸೂತ್ರ ಇತ್ಯಾದಿಗಳನ್ನು ನೀವು ಪರ್ಫೆಕ್ಟಾಗಿ ಚೆನ್ನಾಗಿ ಓದಿಕೊಂಡ್ರೆ ನಿಮಗೆ ಗಣಿತ ಹಗುರ ಆಗ್ತದೆ. ಮುಂದಿನ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ನಿರಂತರವಾಗಿ ನೋಡಿ ನಿಮ್ಮ ಗೆಳೆಯರಿಗೂ ತಿಳಿಸಿ. ಎಲ್ಲರಿಗೂ ನನ್ನ ವಂದನೆಗಳು.